ಈ ನಂಬರ್ನವರ ಜೀವನ ಒಂಥರ ನದಿ ಥರ. ನದಿ ಹೇಗೆ ತನ್ನ ಎದುರು ಬಂದ ಬೆಟ್ಟ, ಗುಡ್ಡ, ಕಲ್ಲು ಎಲ್ಲವನ್ನು ಸೀಳ್ಕೊಂಡು ಹೋಗಿ ಸಮುದ್ರ ಸೇರುತ್ತೋ, ಗುರಿ ಸೇರುತ್ತೋ, ಹಾಗೆಯೇ ಈ ನಂಬರ್ನವರು ತುಂಬ ಸಾಧನೆ ಮತ್ತು ಹಠ ಛಲದಿಂದ ತಮ್ಮ ಜೀವನದ ಗುರಿನ ತಲುಪ್ತಾರೆ. ಯಾವುದೇ ಕೆಲಸಕ್ಕೆ ಹೋದ್ರೂ ಜಯಶಾಲಿಗಳಾಗುವಂಥ ಏಕೈಕ ನಂಬರು ಈ ನಂಬರು. ಯಾವಾಗಲೂ ಹೊಸತನಕ್ಕಾಗಿ, ಹೊಸ ವಿಷಯಕ್ಕಾಗಿ ತುಡಿಯೋ ಮನಸ್ಸು ಈ ನಂಬರ್ನವ್ರದ್ದಾಗಿರುತ್ತೆ. ಪ್ರಿಯ ಗೆಳೆಯರೇ, ನಿಮಗೆಲ್ಲರಿಗೂ ನಿಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಆಧಾರದ ಸುಸ್ವಾಗತ. ಈ ದಿನ ಈ ಸಂಚಿಕೆಯಲ್ಲಿ ನಾವು ನಂಬರ್ 4 ಬಗ್ಗೆ ತಿಳಿದುಕೊಳ್ಳೋಣ. 4 ಈ ಸಂಖ್ಯೆಯ ಅಧಿಪತಿ ರಾಹು. ಯಾವುದೇ ತಿಂಗಳಿನ 4, 13, 22, 31ನೇ ತಾರೀಕಿನಲ್ಲಿ ನೀವು ಹುಟ್ಟಿರೋರಾಗಿದ್ದರೆ, ಹಾಗೆಯೇ ನಿಮ್ಮ ಭಾಗ್ಯಾಂಕ 4 ಆಗಿದ್ದರೆ, ಈ ನಂಬರ್ನ ಗುಣಲಕ್ಷಣಗಳು ಹಾಗೂ ವಿಶೇಷತೆಗಳು ನಿಮ್ಮಲ್ಲಿ ಇರುತ್ತೆ. ಆಕರ್ಷಕವಾದ ಕಣ್ಣು, ದೊಡ್ಡದಾದ ಕಿವಿ, ಹಾಗೆ ವಿಶಾಲವಾದ ಭುಜ ಇವು ನಿಮ್ಮಲ್ಲಿರುವಂಥ ಮುಖ್ಯವಾದ ಅಂಶಗಳು. ಹಾಗೆಯೇ ದೇಹದ ಯಾವುದಾದ್ರೂ ಒಂದು ಅಂಗ ತುಂಬ ಆಕರ್ಷಕವಾಗಿರುತ್ತೆ. ಅದರಿಂದ ನೀವು ಎಲ್ಲರನ್ನು ಅಟ್ರ್ಯಾಕ್ಟ್ ಮಾಡ್ತೀರ. ಉದಾಹರಣೆಗೆ ನಿಮ್ಮ ಕಣ್ಣಿರ್ಬೋದು, ಕೆನ್ನೆ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಅಂಗ ಆಕರ್ಷಕವಾಗಿರುತ್ತೆ. ಅದು ಎಲ್ಲರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಹಾಗೆಯೇ ತುಂಬ ಒಳ್ಳೆಯ ಮಾತುಗಾರರಾಗಿರ್ತೀರ ನೀವು. ಅದು ನಿಮಗೆ ದೇವ್ರು ಕೊಟ್ಟಿರೋ ವರ ಕೂಡ ಹೌದು. ನೀವು ಮಾತಾಡ್ತಾ ಇದ್ದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಜನ ಇಷ್ಟಪಡ್ತಾರೆ. ಹಾಗೆಯೇ ನೀವು ನೇರ ನಡೆನುಡಿಯೋರಾಗಿರ್ತೀರ. ಏನು ಅನಿಸುತ್ತೋ ಅದನ್ನು ನೇರವಾಗಿ ಹೇಳಿಬಿಡೋದು ನಿಮ್ಮ ಮುಖ್ಯವಾದ ಗುಣ. ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಆದರೆ ನಿಷ್ಕಲ್ಮಶವಾದ ಮನಸ್ಸು ನಿಮ್ಮದು. ಹಾಗಾಗಿ ನೇರವಾದ ನಡೆ, ನೇರವಾದ ನುಡಿ ಅದು ನಿಮ್ಮ ವಿಶೇಷತೆ. ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ಹೋಗಬೇಡಿ. ನೀವು ಸ್ವತಂತ್ರವಾಗಿ ಹಾಗೆಯೇ ಸ್ವಾಭಿಮಾನಿಯಾಗಿ ಇರಲಿಕ್ಕೆ ಬಯಸೋರು. ನಿಮಗೆ ಆರ್ಡ್ರ್ ಮಾಡಿ ನಿಮ್ಮಿಂದ ಯಾವುದೇ ಕೆಲಸವನ್ನು ಯಾರಿಂದಲೂ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅದೇ ಒಂದು ಪಕ್ಷ ನಿಮಗೆ ರಿಕ್ವೆಸ್ಟ್ ಮಾಡಿದ್ರೆ ಅವರು ಯಾವುದೇ ಕೆಲಸ ಹೇಳಿ ಅದನ್ನು ತುಂಬ ಪ್ರೀತಿಯಿಂದ ಮಾಡಿಕೊಡ್ತೀರ. ಅಂದರೆ ಇನ್ನೊಬ್ಬರ ಆಜ್ಞೆಗೆ ತಲೆಬಾಗುವಂಥವ್ರು ಆ ಥರದವರಲ್ಲ, ಸ್ವಾಭಿಮಾನಿಗಳು ನೀವು ತುಂಬ. ಹಾಗೆಯೇ ಇನ್ನೊಬ್ಬರು ಅದೇ ಪ್ರೀತಿಯಿಂದ, ವಿಧೇಯತೆಯಿಂದ ಯಾರಿರ್ತಾರೋ ಅವ್ರ ಜೊತೆಗೆ ನೀವು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀರ. ಹಾಗೆಯೇ ನಿಮಗೆ ಇವೆರಡು ಗುಣಗಳು ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಯಾವುದು ಅಂದರೆ ವಿಧೇಯತೆ, ವಿನಮ್ರತೆ. ಹಾಗೆಯೇ ತುಂಬ ಶಿಸ್ತುಬದ್ಧ ವ್ಯಕ್ತಿಗಳು ನೀವಾಗಿರ್ತೀರ. ಅದು ನಿಮ್ಮ ವಿಶೇಷತೆಗಳು ಕೂಡ ಹೌದು. 4ನೇ ನಂಬರ್ನವರಾದ ನೀವು ಯಾವುದೇ ಕಾರಣಕ್ಕೂ ಕೆಟ್ಟವರ ಸಹವಾಸಕ್ಕೆ ಸಂಘಕ್ಕೆ ಯಾವುದೇ ಕಾರಣಕ್ಕೂ ಬಲಿಯಾಗಬೇಡಿ. ಯಾಕಂದರೆ ಅಂಥವರ ಸಹವಾಸ ನಿಮ್ಮನ್ನು ದಾರಿ ತಪ್ಪಿಸೋ ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡೋ ಎಲ್ಲ ಲಕ್ಷಣಗಳಿವೆ. ಹಾಗಾಗಿ ಹೆಚ್ಚೆಚ್ಚು ಒಳ್ಳೆಯ ಜನರ ಜೊತೆಗೇ ಹೆಚ್ಚೆಚ್ಚು ನಿಮ್ಮ ಸಮಯವನ್ನು ಕಳೆಯಿರಿ. ಅಂಥವ್ರ ಸಂಘದಲ್ಲೇ ಇರಿ. ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ನೀವು ನಿಮ್ಮದೇ ಆದ ಸ್ವತಂತ್ರ ಬುದ್ಧಿಯಿಂದ ನಿಮಗೆ ನೀವೇ ಗುರುವಾಗಿ ಹಾಗೆ ಬಂಧುವಾಗಿ ಇದ್ದಷ್ಟು ನಿಮಗೆ ತುಂಬಾ ಒಳ್ಳೆಯದು. ನಿಮ್ಮ ಅಂತರಾತ್ಮ, ನಿಮ್ಮ ಅಂತಃಕರಣ ಏನು ಹೇಳುತ್ತೋ ಅದರಂತೆ ನಡೆಯೋದು ತುಂಬ ಒಳ್ಳೆಯದು. ಕೆಲವೊಮ್ಮೆ ಹಠಮಾರಿಗಳ ಥರ ವರ್ತಿಸ್ತೀರ. ಆದರೆ ಒಬ್ಬರೇ ಕೂತ್ಕೊಂಡು ಅಯ್ಯೋ ಹೀಗೆ ಮಾಡಿಬಿಟ್ನಲ್ಲ ಅಂತ ಕೊರಗ್ತೀರ. ಹಾಗಾಗಿ ಅಂಥ ಸಂದರ್ಭ ಬಂದವಾಗ, ಅಂದರೆ ಏನಾದರೂ ಸಿಟ್ಟಿಂದ ಅಥವಾ ಹಠ ಹಿಡಿಬೇಕಾದಂಥ ಸಂದರ್ಭ ಬಂದವಾಗ ಸ್ವಲ್ಪ ಕೂಲಾಗಿಬಿಡಿ. ಅದು ನಿಮಗೆ ತುಂಬಾ ಒಳ್ಳೆಯದು. ಯಾಕಂದರೆ ಹಠ ಹಿಡಿತೀರ, ಸಿಟ್ಟು ಮಾಡ್ಕೋತೀರ, ಆಮೇಲೆ ನೀವೇನೇ ಚಿಂತೆ ಮಾಡ್ತಾ ಕೂತ್ಕೊಳ್ತೀರ. ಹಾಗಾಗೋದಕ್ಕಿಂತ ಕೂಲಾಗೋದು ಭಾರಿ ಒಳ್ಳೆಯದು. ಯಾವಾಗಲೂ ಮಾನಸಿಕವಾಗಿ, ಅಂದರೆ ಹೊಸ ಹೊಸ ವಿಷಯಗಳ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿಗಳು ನೀವು. ನಿಮ್ಮದು ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮವೇ ಜಾಸ್ತಿ. ಹಾಗಾಗಿ ಯಾವಾಗಲೂ ಮನಸ್ಸು ಪ್ರಫುಲ್ಲವಾಗಿ ಪ್ರಶಾಂತವಾಗಿರಬೇಕು ಅಂದರೆ ನೀವು ಹೆಚ್ಚೆಚ್ಚು ಯೋಗ ಮತ್ತು ಧ್ಯಾನವನ್ನು ಹೆಚ್ಚೆಚ್ಚಾಗಿ ಮಾಡಿ. ಅದು ನಿಮಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಹಾಗೆ ಪ್ರಫುಲ್ಲವಾಗಿಡುತ್ತೆ. ತುಂಬಾ ನಿಮ್ಮ ಜೀವನಕ್ಕೆ ತುಂಬ ಸಹಾಯ ಮಾಡುವಂಥದ್ದು ಈ ಧ್ಯಾನ ಅನ್ನುವಂಥದ್ದು. ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿ. ಯಾಕಂದರೆ ಜೀವನದಲ್ಲಿ ತುಂಬ ಕಷ್ಟಪಟ್ಟೆ ಮೇಲೆ ಬರ್ತೀರ. ನಿಮಗೆ ಅದೃಷ್ಟ ಅನ್ನೋದು ಹೆಚ್ಚಿನ ಪಕ್ಷ ಹೆಚ್ಚದಾಗಿ ಅದು ಕೈ ಕೊಡುತ್ತಾನೆ ಬರುತ್ತೆ. ಹಾಗಾಗಿ ಅದೃಷ್ಟವನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಂಬೇಡಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಸ್ವಪ್ರಯತ್ನವೇ ನಿಮ್ಮನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬರ್ತೀರ. ಬಾಲ್ಯದಲ್ಲಿ ತುಂಬಾ ಕಷ್ಟನ ನೋಡ್ಬೋದು ನೀವು. ಆದರೆ
27ರಿಂದ 39ನೇ ವಯಸ್ಸಿನಲ್ಲಿ ನೀವು ತುಂಬ ಶ್ರೇಷ್ಠವಾದ ಜೀವನವನ್ನು ಪಡಿತೀರಾ. ಆ ನಂತರ 49 ವರ್ಷದ ನಂತರ ನಿಮ್ಮದು ತುಂಬ ಸುಖೀ ಜೀವನ ನಿಮ್ಮದಾಗುತ್ತೆ. ಗಣೇಶಂ. ಒಳ್ಳೆಯ ಮಾತುಗಾರರು, ಬುದ್ಧಿಶಾಲಿಗಳು ಹಾಗೆ ಶ್ರಮಜೀವಿಗಳು ಆದ ನೀವು ಒಳ್ಳೆಯ ಡಾಕ್ಟರ್ ಆಗ್ಬೋದು, ಒಳ್ಳೆಯ ಲಾಯರ್ ಆಗ್ಬೋದು. ಗುಪ್ತಚರ ಇಲಾಖೆ ತುಂಬಾ ಹಿಡಿಸುವಂಥ ಒಂದು ಡಿಪಾರ್ಟ್ಮೆಂಟು ನಿಮಗೆ. ನಿಮ್ಮ ಮಾತುಗಾರಿಕೆಯಿಂದ ಗುಂಪು ಇಡೀ ಒಂದು ಸಮುದಾಯವನ್ನೇ ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ನಿಮಗೆ ಇರುತ್ತೆ. ಆದ್ದರಿಂದ ನೀವು ಒಳ್ಳೆಯ ರಾಜಕಾರಣಿ ಕೂಡ ಆಗ್ಬೋದು, ನಟ ಆಗ್ಬೋದು, ಹಾಗೆಯೇ ಒಳ್ಳೆಯ ಸಾಹಿತಿ, ಕಲಾವಿದ, ಹೀಗೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ನೀವು ನಿಮ್ಮ ಸ್ವಪ್ರಯತ್ನದಿಂದಲೇ ತುಂಬ ದೊಡ್ಡ ಹೆಸರು ಮಾಡ್ತೀರಾ. ಇದು 4ನೇ ನಂಬರ್ನವರ ಒಂದು ವಿಶೇಷತೆ. ಯಾವುದೇ ಕ್ಷೇತ್ರಕ್ಕೆ ಹೋದರೂ ಇವರು ತುಂಬ ಒಳ್ಳೆಯ ಹೆಸರನ್ನ ಮಾಡ್ತಾರೆ. ಅಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ಇವರು ಗಳಿಸ್ತಾರೆ. ಇದು ಅವರಿಗಿರುವಂಥ ಒಂದು ವಿಶೇಷವಾದ ಶಕ್ತಿ. ಹಾಗೆಯೇ ನಿಮಗೆ ಆಧ್ಯಾತ್ಮ ಕೂಡ ಒಲಿದು ಬರುವಂಥ ಮತ್ತೊಂದು ವಿಷಯ. ಹಾಗಾಗಿ ನೀವು ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ ಇಂಥ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಬಹುದು. ಆಲಸ್ಯ ಅನ್ನೋದು ಈ 4ನೇ ನಂಬರ್ನವರ ದೊಡ್ಡ ಶತ್ರು. ಹಾಗಾಗಿ ಜೀವನದಲ್ಲಿ ಆಲಸ್ಯವನ್ನು ಆದಷ್ಟು ದೂರ ತಳ್ಳಿ ಹೆಚ್ಚು ಆ್ಯಕ್ಟಿವ್ ಆಗಿರಿ. ಅದು ನಿಮ್ಮನ್ನು ತುಂಬ ದೊಡ್ಡ ಸ್ಥಿತಿಗೆ ತಗೊಂಡು ಹೋಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಂಥ ನಾಗಕ್ಷೇತ್ರಗಳನ್ನು ಆಗಾಗ ದರ್ಶನ ಮಾಡಿ, ದುರ್ಗಾ ಪರಮೇಶ್ವರಿ ಅಮ್ಮನ್ನು ಪೂಜೆ ಮಾಡಿ ಜೀವನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯೋದು ಮತ್ತು ಹೆಚ್ಚು ಬೆಳ್ಳಿ ಪಾತ್ರೆಗಳನ್ನು ಜೀವನದಲ್ಲಿ ಉಪಯೋಗಿಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ಗೋಮೇಧಿಕ ನಿಮಗೆ ಆಗಿ ಬರುವಂಥ ಒಂದು ಹರಳು. 1, 6, 9, 7 ಇವು ನಿಮ್ಮ ಲಕ್ಕಿ ನಂಬರ್. 2, 8 ನಿಮಗೆ ಆಗಿ ಬರೋದಂಥ ನಂಬರು. 4ನೇ ನಂಬರ್ನವರಾದ ನಿಮಗೆ ಪೂರ್ವ ಮತ್ತು ನೈಋತ್ಯ ಈ ದಿಕ್ಕುಗಳು ತುಂಬಾ ಲಕ್ಕಿ ಡೈರೆಕ್ಷನ್ಗಳು, ತುಂಬ ಶುಭ ತರುವಂಥ ದಿಕ್ಕುಗಳು. ನಾವು ಈ ವಿಡಿಯೋನ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ವಿ ಒಂದು ಮಾತು, 4ನೇ ನಂಬರ್ನವ್ರ ಜೀವನ ನದಿ ಥರ ಇರುತ್ತೆ ಅಂಥೇಳಿ. ನದಿಗೆ ತನ್ನ ಅಡ್ಡವಾಗಿ ಒಂದು ಪಕ್ಷ ಬೆಟ್ಟ ಬಂದ್ರೂ ಕೂಡ ನಿಧಾನವಾಗಿ ಆ ಬೆಟ್ಟವನ್ನು ಸೀಳಿ ಸಮುದ್ರವನ್ನು ತೀರೋ ತನ್ನ ಗುರಿಯನ್ನು ಹೇಗೆ ಸಾಧಿಸುತ್ತೋ ಹಾಗೆಯೇ ಈ 4ನೇ ನಂಬರ್ನವರು ಜೀವನದಲ್ಲಿ ಎಷ್ಟೇ ಅಡೆತಡೆಗಳು, ಕಷ್ಟ, ನೋವು, ನಿರಾಶೆ, ದುಃಖಗಳು ಬಂದರೂ ಕೂಡ ಅದನ್ನೆಲ್ಲ ನಿವಾರಿಸ್ಕೊಂಡು ತುಂಬ ತಮ್ಮ ಸ್ವಂತ ಪರಿಶ್ರಮ ಮತ್ತು ಛಲದಿಂದ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೀತಾರೆ. ಹಾಗಾಗಿ ಇವರ ಜೀವನವನ್ನು ನಾವು ನದಿಗೆ ಹೋಲಿಸಿರುವಂಥದ್ದು. ತೆಲುಗಿನ ಖ್ಯಾತ ನಟ ಚಿರಂಜೀವಿ ಅವ್ರನ್ನ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ಕೊಡ್ಬೋದು. ಅವರ ಜೀವನದ ಹಿನ್ನೆಲೆ ಗೊತ್ತಿರೋ ಕೆಲವರಿಗೆ ಇದು ಅರ್ಥ ಆಗುತ್ತೆ. ಹಾಗೆಯೇ ನಮ್ಮ ಕನ್ನಡದ ಖ್ಯಾತ ನಟಿ ಲಕ್ಷ್ಮೀ ಅಮ್ಮ ಕೂಡ ಪಂಚಭಾಷಾ ನಟಿಯವರು. ಲಕ್ಷ್ಮೀ ಅಮ್ಮ ಕೂಡ ಈ 4ನೇ ನಂಬರ್ನಲ್ಲೇ ಬರುವಂಥವರು. ಪ್ರಿಯ ಗೆಳೆಯರೇ, ಹಾಗೆಯೇ 4ನೇ ನಂಬರ್ನವರ ಒಂದು ವಿಶೇಷ ಗುಣ ಏನು ಅಂದರೆ, ಇವರು ಪರೀಕ್ಷೆ ಮಾಡ್ದೇ ಯಾರನ್ನೂ ಕೂಡ ನಂಬಲ್ಲ. ಒಂದು ಪಕ್ಷ ನಂಬಿಬಿಟ್ರು ಅಂದರೆ ಕಣ್ಣು ಮುಚ್ಕೊಂಡು ನಂಬಿಬಿಡ್ತಾರೆ. ಇದು ಒಂದು ಅವರ ವೀಕ್ನೆಸ್ ಕೂಡ ಅನಿಸುತ್ತೆ. ನೀವು ನಂಬಿ, ಆದರೆ ಬ್ಲೈಂಡಾಗಿ ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಒಳ್ಳೆತನವನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ಳೋ ತುಂಬ ಸಾಧ್ಯತೆ ಉಂಟು. ಹಾಗಾಗಿ ನಂಬಿ, ಪರೀಕ್ಷೆ ಮಾಡಿನೇ ನಂಬಿ, ಆದರೆ ನಂಬಿದ ಮೇಲೆ ಮಾತ್ರ ಸಂಪೂರ್ಣವಾಗಿ ಮೈ ಮರಿಬೇಡಿ. ಅದೊಂದು ಎಚ್ಚರಿಕೆಯನ್ನು ವಹಿಸಿ. ಹಾಗೆ ನಿಮಗೆ ನೀವೇ ಗುರುವಾಗಿ, ನಿಮಗೆ ನೀವೇ ಬಂಧುವಾಗಿ ಇದ್ದಷ್ಟು ನಿಮಗೆ ತುಂಬಾ ಒಳ್ಳೆಯದು. ಪ್ರಿಯ ಗೆಳೆಯರೇ, ಇದಾಗಿತ್ತು 4ನೇ ನಂಬರ್ನವರ ವಿಶೇಷತೆಗಳು ಹಾಗೂ ಅವರ ಗುಣಲಕ್ಷಣಗಳು. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನಂಬರ್ನೊಂದಿಗೆ, ಮತ್ತೊಂದು ನಂಬರ್ನ ವಿಶೇಷತೆಯೊಂದಿಗೆ ನಿಮ್ಮನ್ನು ನಾವು ಪುನಃ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮ್ಮ ಹಿಂದಿನ ಸಂಚಿಕೆಗಳನ್ನು, ಅಂದರೆ ಮೂಲಾಂಕ, ಭಾಗ್ಯಾಂಕಗಳನ್ನು ಹೇಗೆ ಕಂಡುಹಿಡಿಯೋದು ಅವೆಲ್ಲ ವಿವರವಾಗಿರುವಂಥ ವಿಡಿಯೋಗಳಿವೆ. ಅದನ್ನೆಲ್ಲ ನೋಡಿ. ಹಾಗೆಯೇ ನಮ್ಮ ಈ ವಿಡಿಯೋ ಹಿಡಿಸಿದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಿಮ್ಮಲ್ಲಿ ಶುಭ ವಿದಾಯಗಳನ್ನು ಕೋರ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶ್ರೀದೇವರಲ್ಲಿ ಬೇಡ್ತಾ ಈಗ ನಾವು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗಣೇಶಂ.